ಅರಶಿಣ ಎಲೆಯ ತಿಂಡಿಯನ್ನು ಮಾಡುವ ವಿಧಾನ. ಸುಮಾರು 8 ಗಂಟೆಗಳ ಕಾಲ ನೆನೆಸಿಟ್ಟ ಅಕ್ಕಿಯನ್ನು, ನಾನಿಲ್ಲಿ ಕಟ್ಸಾಂಬಾರು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ನೆನೆಸಿಟ್ಟ ಅಕ್ಕಿಯನ್ನು ಚೆನ್ನಾಗಿ ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು. ಇದಕ್ಕೆ ಸಿದ್ಧಪಡಿಸಬೇಕಾದ ಹೂರಣಕ್ಕೆ ಬೇಕಾದ ಸಾಮಗ್ರಿಗಳು: ಬೆಲ್ಲ, ತೆಂಗಿನ ತುರಿ, ಏಲಕ್ಕಿ ಹುಡಿ, ಹುರಿದಿಟ್ಟ ಗೇರುಬೀಜ, ಕಪ್ಪು ಎಳ್ಳು ಇವುಗಳನ್ನೆಲ್ಲ ಒಟ್ಟಾಗಿ ಮಿಶ್ರ ಮಾಡಿಕೊಳ್ಳಬೇಕು. ಆ ಮಿಶ್ರಣವನ್ನು ತೆಗೆದಿಟ್ಟುಕೊಳ್ಳಬೇಕು. ಅರಿಶಿನ ಎಲೆಗಳನ್ನು ನೀಟಾಗಿ ತೊಳೆದಿಟ್ಟ ನಂತರ ಆ ಒಂದೊಂದು ಎಲೆಗಳಿಗೆ ಉಂಡೆಯ ಗಾತ್ರದಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಆ ಎಲೆಯ ಮೇಲೆ ತಟ್ಟಬೇಕು. ಎಲೆಯ ಗಾತ್ರ ಉದ್ದವಾಗಿದ್ದಲ್ಲಿ 2 ಭಾಗ ಮಾಡಿ 2 ಎಲೆಗಳಲ್ಲಿಯೂ ತಟ್ಟಿಕೊಳ್ಳಬಹುದು. ಆ ಎಲೆಯ ಗಾತ್ರಕ್ಕೆ ಸರಿಯಾಗಿ ಹಿಟ್ಟನ್ನು ಆದಷ್ಟು ತೆಳ್ಳಗೆ ರುಬ್ಬಿಕೊಂಡು ತಟ್ಟಿದಲ್ಲಿ ರುಚಿ ಜಾಸ್ತಿಯಾಗಿರ್ತದೆ. ತೆಳ್ಳಗೆ ತಟ್ಟಿಕೊಳ್ಳಬೇಕು. ಹೀಗೆ ಎಲೆಯ ಗಾತ್ರದಷ್ಟು ಉದ್ದಕ್ಕೆ ಹಿಟ್ಟನ್ನು ತಟ್ಟಿಕೊಂಡ ಮೇಲೆ ರೆಡಿ ಮಾಡಿಟ್ಟ ಹೂರಣವನ್ನು ಸ್ವಲ್ಪನೇ ತೆಗೆದುಕೊಂಡು ಮಧ್ಯಭಾಗಕ್ಕೆ ಸರಿಯಾಗಿ ಉದ್ದಕ್ಕೆ ಹರಡಿಕೊಳ್ಳುವುದು. ನಂತರ ಅವುಗಳನ್ನು ಮಧ್ಯಕ್ಕೆ, ಆ ಎಲೆಯ ಸಮೇತ ಮಧ್ಯಕ್ಕೆ ಮಡಿಚಿಕೊಂಡು ಇಡ್ಲಿ ಪಾತ್ರೆಯಲ್ಲಿ, ಹಬೆಯಲ್ಲಿ ನಾವು ಇಡ್ಲಿ ಬೇಯಿಸುವ ಪಾತ್ರೆಗಳಿದೆ, ಅದರ ಹಬೆಯಲ್ಲಿ ಈ ಮಾಡಿಟ್ಟ ಅರಿಶಿನ ಎಲೆಯ ತಿಂಡಿಯನ್ನು ಬೇಯಿಸಿಕೊಳ್ಳುವುದು. ಸುಮಾರು 15 ನಿಮಿಷಗಳ ಕಾಲ ಇದು ಬೇಯಲಿಕ್ಕೆ ಸುಮಾರು 15 ನಿಮಿಷಗಳ ಕಾಲಾವಧಿ ಬೇಕು. 15 ನಿಮಿಷಗಳ ನಂತರ ಈ ತಿಂಡಿಯನ್ನು ಹಬೆಯಿಂದ ತೆಗೆದು ಅಥವಾ ಒಂದು ಬಟ್ಟಲಿಗೆ ತೆಗೆದಿಟ್ಟುಕೊಂಡು ಇದನ್ನು ಸ್ವಲ್ಪ ಆರಲು ಬಿಟ್ಟು ಎಲೆಯನ್ನು ಬಿಡಿಸಿಕೊಂಡು ಈ ತಿಂಡಿಯನ್ನು ಸೇವಿಸುವುದು. ಬಹಳ ರುಚಿಕರವಾದ ಅರಶಿಣ ಎಲೆಯ ತಿಂಡಿ ಸವಿಯಲು ಸಿದ್ಧ. ತುಳುನಾಡ ಒಂದು ಪ್ರಸಿದ್ಧವಾದ ತಿಂಡಿ ಈ ಅರಿಶಿನ ಎಲೆಯ ತಿಂಡಿ. ನಾಗರ ಪಂಚಮಿಗೆ ಅಗತ್ಯವಾದ ಈ ತಿಂಡಿ ಮಾಡುವಂತಹ ವಿಧಾನವನ್ನು ಈಗ ನೀವು ನೋಡಿದ್ದೀರಾ.